ಫಸ್ಟ್ ಸೀಟ್ ಬೆಲ್ಟ್ ಹಾಕೊಂಡ್ಬಿಡ್ತೇನೆ. ಗಾಡಿ ಡ್ರೈವಿಂಗ್ ಸೀಟ್ ಮೇಲೆ ಕೂತ್ಕೊಂಡ್ರೆ ಫಸ್ಟ್ ಮಾಡಬೇಕಾಗಿರೋ ಕೆಲಸ ಸೀಟ್ ಬೆಲ್ಟ್ ಹಾಕೊಳ್ಳೋದು. ಸ್ನೇಹಿತರೆ, ಗಾಡಿ ನೀವು ಗೇರ್ ಶಿಫ್ಟಿಂಗ್ ಮಾಡೋದನ್ನ ಈ ಹಿಂದೆ 2 ವಿಡಿಯೋಗಳನ್ನ ಪಾರ್ಟ್ 1 ಪಾರ್ಟ್ 2 ನೋಡಿದ್ದಿದೆ. ಅಂದ್ರೆ ಗಾಡಿ ಸ್ಪೀಡೋಮೀಟರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಹಾಗೆ ಟೆಕೋಮೀಟರ್ನ ಅಂದ್ರೆ RPM ಯೂಸ್ ಮಾಡ್ಕೊಂಡ್ಬಿಟ್ಟು ರೈಟ್ ಟೈಮ್ನಲ್ಲಿ ರೈಟ್ ಗೇರ್ನ ಶಿಫ್ಟ್ ಮಾಡೋದನ್ನ ಕಲ್ತ್ಕೊಂಡಿದೀವಿ ಅನ್ಕೋತೀವಿ. ಬಟ್ ಏನಂತ ಹೇಳಿದ್ರೆ ಎಲ್ಲಾ ಟೈಮ್ನಲ್ಲೂ ನಾವು ಸ್ಪೀಡೋಮೀಟರ್ನ ನೋಡ್ಕೊಂಡು ಅಥವಾ RPM ನೋಡ್ಕೊಂಡ್ಬಿಟ್ಟು ಗೇರ್ ಶಿಫ್ಟಿಂಗ್ ಮಾಡೋಕ್ಕಾಗಲ್ಲ. ಅಂದ್ರೆ ನಾವು ಸ್ಟಾರ್ಟಿಂಗ್ ನಲ್ಲಿ ಆ ರೆಫರೆನ್ಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಗೇರ್ ಶಿಫ್ಟಿಂಗ್ ಮಾಡೋದನ್ನ ಕಲಿಬೇಕು. ಆದ್ರೆ ಕಲಿತಾ ನಾವು ಡ್ರೈವಿಂಗ್ ಮಾಡ್ತಾ ಏನಂದ್ರೆ ನಾವೇ ಸ್ವತಃ ಯಾವ ಟೈಮ್ನಲ್ಲಿ ಯಾವ ಗೇರ್ನ ಶಿಫ್ಟ್ ಮಾಡಬೇಕು ಅನ್ನೋದನ್ನ ನಾವು ಕಲಿಬೇಕಾಗುತ್ತೆ. ಯಾಕಂದ್ರೆ ಎಲ್ಲ ಎಕ್ಸ್ಪೀರಿಯನ್ಸ್ ಡ್ರೈವರು, ಪ್ರೋ ಡ್ರೈವರ್ಸ್ ಆಕ್ಚುಲಿ ಹಾಗೆ ಮಾಡೋದು. ಅವರು ಯಾವುದೇ ರೀತಿಯ ಈ ಸ್ಪೀಡೋಮೀಟರ್ ಆಯಿತು ಅಥವಾ ಟೆಕೋಮೀಟರ್ ಮೇಲೆ ಡಿಪೆಂಡ್ ಆಗಿರೋಲ್ಲ. ಅವರು ಸ್ವತಃ ಎಂಜಿನ್ ರೆಸ್ಪಾನ್ಸು ಅಂದ್ರೆ ಎಂಜಿನ್ ಬಿಹೇವಿಯರ್ ನೋಡ್ಕೊಂಡ್ಬಿಟ್ಟು ಗೇರ್ ಶಿಫ್ಟಿಂಗ್ ಅನ್ನ ಮಾಡ್ತಿರ್ತಾರೆ. ಸೊ ಅದೇ ರೀತಿ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ನಾವು ಅದನ್ನೇ ಕಲಿಯೋಣ. ಅಂದ್ರೆ ಎಂಜಿನ್ ರೆಸ್ಪಾನ್ಸ್ ನೋಡ್ಕೊಂಡ್ಬಿಟ್ಟು ಯಾವ ಟೈಮ್ನಲ್ಲಿ ಯಾವ ಗೇರ್ನಾಗೆ ಶಿಫ್ಟ್ ಮಾಡೋದು, ಡೌನ್ ಶಿಫ್ಟ್ ಮಾಡೋದು, ಅಪ್ ಶಿಫ್ಟ್ ಮಾಡೋದ ಅನ್ನೋದನ್ನ ಎಂಜಿನ್ ಬಿಹೇವಿಯರ್ನ ನೋಡ್ಕೊಂಡ್ಬಿಟ್ಟು ಯಾವ ರೀತಿಯಾಗಿ ಗೇರ್ನ ಶಿಫ್ಟ್ ಮಾಡೋದು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಏನ್ ಮಾಡ್ಬೇಕಂದ್ರೆ ನಾವು ಫಸ್ಟ್ ಗೇರ್ಗೆ ಎಂಗೇಜ್ ಮಾಡ್ಕೋಬೇಕು. ಫಸ್ಟ್ ಗೇರ್ಗೆ ಎಂಗೇಜ್ ಮಾಡಿದೆ, ಕ್ಲಚ್ ಪ್ರೆಸ್ ಮಾಡಿಬಿಟ್ಟು ಈಗ ಗಾಡಿನ ಮೂವ್ ಮಾಡ್ತೇನೆ. ಗಾಡಿ ಬರ್ತಾ ಇದೆ ಹಿಂದೆ ಸ್ವಲ್ಪ ವೇಟ್ ಮಾಡಿ. ಓಕೆ, ಫಸ್ಟ್ ಗೇರಲ್ಲಿ ಗಾಡಿನ ನಾನು ಮೂವ್ ಮಾಡಿದೆ. ಈಗ ನಾನು ಸೆಕೆಂಡ್ ಗೇರ್ಗೆ ಎಂಗೇಜ್ ಮಾಡ್ಕೋಬೇಕು. ಈಗ ನಾನು ಸ್ಪೀಡೋಮೀಟರ್ ಆಯಿತು ಟೆಕೋಮೀಟರ್ ಆಗಿ ನೋಡಲ್ಲ. ಸೊ ನೀವು ಆವಾಜ್ ನೋಡ್ತಿರ್ಬೋದು, ಎಂಜಿನ್ ಆವಾಜು. ಅಂದರೆ ಎಂಜಿನ್ ಆವಾಜ್ ಬಂದ್ಬಿಟ್ಟು ಒಂದು ಚೀರುವ ರೀತಿ ಒಂದು ಅನುಭವ ಆಗ್ತಿದೆ. ಅಂದರೆ ಎಂಜಿನ್ಗೆ ಫಸ್ಟ್ ಗೇರಲ್ಲಿ ಇರುವಂಥ ಟಾರ್ಕ್ ಬಂದ್ಬಿಟ್ಟು ತುಂಬಾನೇ ಟಾರ್ಕ್ ಹೆಚ್ಚಾಗಿ ನೆಕ್ಸ್ಟ್ ಗೇರ್ಗೆ ಅದು ಶಿಫ್ಟ್ ಆಗಬೇಕು ಅಂತ ಸ್ವತಃ ಎಂಜಿನ್ ಬಿಹೇವಿಯರ್ ಇಂದನೇ ಗೊತ್ತಾಗುತ್ತೆ. ಹೀಗೆ ಈಗ ನಾನು ಸೆಕೆಂಡ್ ಗೇರ್ಗೆ ಶಿಫ್ಟ್ ಮಾಡಿದೆ. ಅಂದರೆ ನಾವು ಏನು ಫಸ್ಟ್ ಗೇರಲ್ಲಿ ಮೂವ್ ಮಾಡಿ ಸೆಕೆಂಡ್ ಗೇರ್ಗೆ ಶಿಫ್ಟ್ ಮಾಡದೆ ನಾವು ಎಕ್ಸಿಲೇಟರ್ ಕೊಡ್ತಾ ಹೋಗಿದ್ರೆ ಎಂಜಿನ್ ಸೌಂಡ್ ಬಂದ್ಬಿಟ್ಟು ತುಂಬಾನೇ ಹೆಚ್ಚಾಗುತ್ತೆ. ಎಂಜಿನ್ ಸೌಂಡ್ ಬಂದ್ಬಿಟ್ಟು ಹೆಚ್ಚು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಅವಾಗ ನಮ್ಗೆ ಗೊತ್ತಾಗಬೇಕು ಅಂದ್ರೆ ನೆಕ್ಸ್ಟ್ ಗೇರ್ಗೆ ಈಗ ಶಿಫ್ಟ್ ಮಾಡೋ ಅವಶ್ಯಕತೆ ಇದೆ ಅಂತ. ಈಗ ನಾನು ಥರ್ಡ್ ಗೇರಲ್ಲಿ ಹೋಗ್ತಾ ಇದ್ದೇನೆ. ಸೊ ಎಂಜಿನ್ ಆವಾಜ್ ನೀವು ಕೇಳಿಸ್ತೆ ಅನ್ಕೋತೀನಿ. ಅಂದ್ರೆ ಎಂಜಿನ್ ಯಾವ ರೀತಿಯಾಗಿ ಸೌಂಡ್ ಮಾಡ್ತಾ ಇದೆ ಅಂದ್ರೆ ನಾರ್ಮಲ್ ಸೌಂಡ್ಗಿಂತ ಸ್ವಲ್ಪ ಹೆಚ್ಚಾಗಿ, ಅಂದ್ರೆ ಒಂದು ರೀತಿಯಲ್ಲಿ ಚೀರಿದ ಹಾಗೆ, ಅಂದ್ರೆ ಗೇರ್ ಅನ್ನ ಶಿಫ್ಟ್ ಮಾಡಿ ಅನ್ನೋ ಒಂದು ಮುನ್ಸೂಚನೆ ತರ ಎಂಜಿನ್ ಸೌಂಡ್ ಬರ್ತಾ ಇದೆ. ಸೊ ಆಮೇಲೆ ಅದ್ರ ಜೊತೆಗೆ ಏನಂತ ಹೇಳಿದ್ರೆ ರೇಸ್ ಪೆಡಲ್ ಅಲ್ಲಿ ತುಂಬಾನೇ ರೆಸ್ಪಾನ್ಸ್ ಸಿಗ್ತಾ ಇದೆ ನನಗೆ. ಈಗ ನೋಡಿ, ರೇಸ್ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು ಗಾಡಿ ತುಂಬಾನೇ ಫಾಸ್ಟ್ ಆಗಿ ಮೂವ್ ಆಗೋ ಹಾಗೆ ಅನುಭವ ಆಗ್ತಾ ಇದೆ. ಸೊ ಅವಾಗ ಏನ್ ಮಾಡ್ಬೇಕು, ನಾವು ಇಮಿಡಿಯೇಟ್ ಆಗಿ ಕ್ಲಚ್ ಅನ್ನ ಪ್ರೆಸ್ ಮಾಡ್ಬಿಟ್ಟು ಅಪ್ ಶಿಫ್ಟ್ ನೆಕ್ಸ್ಟ್ ಗೇರ್ಗೆ ಅಪ್ ಶಿಫ್ಟ್ ಮಾಡಬೇಕು. ಈಗ ಮುಂದೆ ರೋಡ್ ಬ್ರೇಕರ್ ಬರ್ತಾ ಇದೆ ನನಗೆ. ಈಗ ಸ್ಲೋ ಮಾಡಬೇಕು. ಸ್ಲೋ ಮಾಡೋಕಂದ್ರೆ ಫಸ್ಟ್ ಬ್ರೇಕ್ ಅನ್ನ ಪ್ರೆಸ್ ಮಾಡಿ ಆಮೇಲೆ ತುಂಬಾ ಸ್ಲೋ ಮಾಡ್ತೇನೆ, ಕ್ಲಚ್ ಪ್ರೆಸ್ ಮಾಡ್ಬಿಟ್ಟು. ಈಗ ಸ್ಪೀಡ್ ಬಂದ್ಬಿಟ್ಟು ನೋಡಿ 0 ಆಗಿದೆ ಕಿಲೋಮೀಟರ್. ಅದಕ್ಕಾಗಿ ನಾ ಏನ್ ಮಾಡ್ತೇನೆ, ಫಸ್ಟ್ ಗೇರ್ಗೆ ಎಂಗೇಜ್ ಮಾಡ್ಕೊಂಡ್ಬಿಟ್ಟು ಗಾಡಿನ ಮೂವ್ ಮಾಡ್ತೇನೆ. ಸೊ ಫಸ್ಟ್ ಗೇರ್ಲಿ ಹೋಗ್ತಾ ಇದ್ದಾಗ ಸೌಂಡ್ ನೋಡಿ ಇನ್ಕ್ರೀಸ್ ಆಯ್ತು. ಸೊ ಅದಕ್ಕಾಗಿ ನಾನು ಏನ್ ಮಾಡ್ತೇನೆ, ನೆಕ್ಸ್ಟ್ ಸೆಕೆಂಡ್ ಗೇರ್ಗೆ ಅಪ್ ಶಿಫ್ಟ್ ಮಾಡ್ತೇನೆ. ಸೊ ಎಂಜಿನ್ ಬಿಹೇವಿಯರ್, ಈ ರೆಸ್ಪಾನ್ಸ್ ಅಥವಾ ರೇಸ್ ಪೆಡಲ್ ಪ್ರೆಸ್ ಮಾಡ್ತಿದ್ದಂಗೆ ನಮಗೆ ಕ್ವಿಕ್ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಅಂದ್ರೆ ಗಾಡಿ ರೇಸ್ ಪೆಡಲ್ ಸ್ವಲ್ಪ ಪ್ರೆಸ್ ಮಾಡಿದ್ರು ಸಹ ಗಾಡಿ ಓಡೋದಕ್ಕೆ ತಯಾರಾಗ್ತಾ ಇದೆ ಅಂದ್ರೆ ಅದರ ಅರ್ಥ ಗೇರ್ ಬಂದ್ಬಿಟ್ಟು ನಾವು ಅಪ್ ಶಿಫ್ಟ್ ಮಾಡಬೇಕು ಅಂತ. ಈಗ ಥರ್ಡ್ ಗೇರ್ ಅಲ್ಲಿ ತುಂಬಾನೇ ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ, ಎಂಜಿನ್ ಸೌಂಡ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಹಾಗೆ ನಾವು ರೇಸ್ ಪೆಡಲ್ ಸ್ವಲ್ಪ ಸಹ ಪ್ರೆಸ್ ಮಾಡಿದ್ರು ಸಹ ಗಾಡಿ ಫಾಸ್ಟ್ ಆಗಿ ಓಡೋದಕ್ಕೆ ಶುರು ಆಗ್ತಾ ಇದೆ. ಸೊ ಇದರ ಅರ್ಥ ಏನಂದ್ರೆ ನಮಗೆ ಗೇರ್ ಅನ್ನ ನಾವು ಈಗ ಅಪ್ ಶಿಫ್ಟ್ ಮಾಡಬೇಕು ಅಂತ. ಅಂದ್ರೆ ಥರ್ಡ್ ಇಂದ ಫೋರ್ತ್ ಗೇರ್ಗೆ ಕ್ಲಚ್ ಪ್ರೆಸ್ ಮಾಡಿದೆ, ಫೋರ್ತ್ ಗೇರ್ಗೆ ಶಿಫ್ಟ್ ಮಾಡಿದೆ. ಸೊ ಈ ರೀತಿ ಈಗ ಫೋರ್ತ್ ಗೇರ್ ಅಲ್ಲಿ ಇದೆ ಗಾಡಿ. ಸ್ಪೀಡೋಮೀಟರ್ ಆಗಲಿ ಅಥವಾ ಟೆಕೋಮೀಟರ್ ಆಗಲಿ ಏನು ನೋಡ್ತಾ ಇಲ್ಲ ನಾನು. ನನ್ನ ದೃಷ್ಟಿ ಬಂದ್ಬಿಟ್ಟು ಮುಂದ್ಗಡೆ ಇದೆ ರೋಡ್ ಮೇಲೆ. ಹಾಗೆ ನನಗೆ ಎಂಜಿನ್ ಬಿಹೇವಿಯರ್ ಮೇಲೆ ನನ್ನ ಕಿವಿಗಳಿವೆ, ಅಂದ್ರೆ ಕಿವಿ ಕೇಳಿಸ್ಕೊಳ್ತಾ ಇದೆ ಎಂಜಿನ್ ಬಿಹೇವಿಯರ್ ಯಾವ ರೀತಿಯಾಗಿ ನನಗೆ ರೆಸ್ಪಾನ್ಸ್ ಕೊಡ್ತಾ ಇದೆ ಅಂತ. ಹಾಗೆ ನಾವು ರೇಸ್ ಪೆಡಲ್ ಸಹ ಅದ್ರ ಮೇಲೆ ನನ್ನ ಗಮನ ಇದೆ. ಸೊ ಈಗ ನೋಡ್ತಾ ಇದ್ರೆ ನನಗೆ ಫೋರ್ತ್ ಗೇರ್ ಅಲ್ಲಿ ಇದೆ. ರೇಸ್ ಪೆಡಲ್ ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡಿದ್ರು ಸಹ ಗಾಡಿ ಓಡೋದಕ್ಕೆ ತಯಾರಾಗ್ತಾ ಇದೆ, ಅಂದ್ರೆ ಟಾರ್ಕ್ ಅದಕ್ಕೆ ತುಂಬಾನೇ ಸಿಗ್ತಾ ಇದೆ. ಹಾಗೆ ಎಂಜಿನ್ ಸೌಂಡ್ ಕೂಡ ಹೆಚ್ಚಾಗ್ತಾ ಇದೆ. ಸೊ ಈಗ ಏನು ತಿಳ್ಕೊಬೇಕಂದ್ರೆ ನನಗೆ ನಾನು ನೆಕ್ಸ್ಟ್ ಗೇರ್ಗೆ ಅಪ್ ಶಿಫ್ಟ್ ಮಾಡಬೇಕು ಅಂತ ಅರ್ಥ. ಸೊ ಕ್ಲಚ್ ಪ್ರೆಸ್ ಮಾಡಿಬಿಟ್ಟು ಫೋರ್ತ್ ಇಂದ ಫಿಫ್ತ್ ಗೇರ್ಗೆ ಅಪ್ ಶಿಫ್ಟ್ ಮಾಡಿದೆ. ಈಗ ನಾರ್ಮಲ್ ಆಗಿ ಹೋಗ್ತಾ ಇದೆ, ಅಂದ್ರೆ ಎಂಜಿನ್ ಸೌಂಡ್ ಕೂಡ ಅಷ್ಟು ನಾಯ್ಸಿ ಆಗಿ ಅಥವಾ ಸೌಂಡ್ ಹೆಚ್ಚಾಗ್ತಾ ಇಲ್ಲ, ಅಂದ್ರೆ ನಾರ್ಮಲ್ ಸೌಂಡ್ ತರಾನೇ ಕೇಳಿಸ್ತಾ ಇದೆ. ಹಾಗೆ ರೆಸ್ಪಾನ್ಸ್ ಕೂಡ ನಾರ್ಮಲ್ ಆಗಿದೆ, ಅಂದ್ರೆ ರೇಸ್ ಪೆಡಲ್ ರೆಸ್ಪಾನ್ಸ್ ಕೂಡ ನಾರ್ಮಲ್ ಆಗಿದೆ. ಅಂದ್ರೆ ಈ ಗೇರ್ ಅಲ್ಲಿ ಈಗ ರೈಟ್ ಟೈಮು ಫಿಫ್ತ್ ಗೇರ್ ಅಲ್ಲೇ ನಾನು ಮೂವ್ ಮಾಡ್ಬೇಕಂತ ಇದರ ಅರ್ಥ. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಸ್ವಲ್ಪ ಸ್ಲೋ ಮಾಡಿ ತೋರಿಸೋದಾದ್ರೆ ನಾನು ಸ್ವಲ್ಪ ಸ್ಲೋ ಮಾಡ್ತೇನೆ. ಲೆಫ್ಟ್ ತಗೋತೇನೆ, ಇಂಡಿಕೇಟರ್ ಹಾಕೊಂಡ್ಬಿಟ್ಟು ಲೆಫ್ಟ್ ಲೈನ್ಗೆ ಶಿಫ್ಟ್ ಆಗ್ತೇನೆ. ಸ್ವಲ್ಪ ಸ್ಲೋ ಮಾಡ್ತೇನೆ, ಬ್ರೇಕ್ ಪ್ರೆಸ್ ಮಾಡ್ಕೊಂಡ್ಬಿಟ್ಟು
ಬ್ರೇಕ್ ಪ್ರೆಸ್ ಮಾಡಿ ಸ್ವಲ್ಪ ಸ್ಲೋ ಮಾಡಿ ನಾನು ಇಮಿಡಿಯೇಟ್ ಅಂದರೆ ಸ್ವಲ್ಪ ಭಾಳ ಸ್ಲೋ ಮಾಡ್ತೇನೆ, ಒಂದು 30 ಕಿಲೋಮೀಟರ್ ಸ್ಪೀಡ್ ಅವರಾಗಿಂದ ಬರ್ತೀನಿ. ಆವಾಗ ನಾನು ಈಗ ಫಿಫ್ತ್ ಗೇರಲ್ಲಿ ಇದ್ದೇನೆ. ಫಿಫ್ತ್ ಗೇರಲ್ಲೇ ನಾನು ಮೂವ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ, ಅಂದರೆ ರೇಸ್ ಪೆಡಲ್ ಅಥವಾ ಎಕ್ಸಲೇಟರ್ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಎಂಜಿನ್ನು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ವೈಬ್ರೇಷನ್ ಆಗ್ತಾ ಇದೆ, ನೀವು ಗಮನಿಸ್ಬೋದು. ಸ್ಟೇರಿಂಗ್ ಬಂದ್ಬಿಟ್ಟು ವೈಬ್ರೇಟ್ ಆಗ್ತಾ ಇದೆ, ಅಥವಾ ಎಂಜಿನ್ನಲ್ಲಿ ನನಗೆ ಒಂದು ರೀತಿಯಲ್ಲಿ ಕಟ್ ಅನ್ನೋ ಸೌಂಡ್, ಅಥವಾ ಎಂಜಿನ್ಗೆ ಅಷ್ಟು ರೆಸ್ಪಾನ್ಸ್ ಸಿಗ್ತಾ ಇಲ್ಲ ರೇಸ್ ಪೆಡಲಲ್ಲಿ ಈ ಫಿಫ್ತ್ ಗೇರ್. ಯಾಕಂದ್ರೆ ಫಿಫ್ತ್ ಗೇರಲ್ಲಿ ಇದ್ದೀನಿ, ಗಾಡಿ ಬಂದ್ಬಿಟ್ಟು ಸ್ಲೋ ಇದೆ. ಅದಕ್ಕಾಗಿ ಏನು ಮಾಡ್ಬೇಕಂದ್ರೆ ನನಗೆ ಡೌನ್ ಶಿಫ್ಟ್ ಮಾಡ್ಬೇಕು. ಅಂದ್ರೆ ಫಿಫ್ತ್ ಇಂದ ನಾನು ಫೋರ್ತ್ಗೆ ಶಿಫ್ಟ್ ಮಾಡಿ ನೋಡ್ತೇನೆ, ಮತ್ತೆ ರೇಸ್ ಪೆಡಲ್ ಪ್ರೆಸ್ ಮಾಡಿ ನೋಡ್ತೇನೆ. ಇವಾಗಲೂ ಸಹ ಗಾಡಿ ಮೂವ್ ಆಗ್ಲಿಕ್ಕೆ ಸ್ವಲ್ಪ ಅಂದ್ರೆ ಅದಕ್ಕೆ ಪವರ್ನ ಅವಶ್ಯಕತೆ ಇದೆ ಅನ್ನೋ ರೀತಿಯಲ್ಲಿ ಬಿಹೇವಿಯರ್ ಅಲ್ಲಿ ನನಗೆ ಗೊತ್ತಾಗ್ತಿದೆ. ಅಂದ್ರೆ ಗಾಡಿ ಬಂದ್ಬಿಟ್ಟು ಶೇಕ್ ಆಗ್ತಾ ಇದೆ, ಅಂದ್ರೆ ವೈಬ್ರೇಷನ್ ತರ ಅನಿಸ್ತಾ ಇದೆ. ಹಾಗೆ ರೇಸ್ ಪೆಡಲ್ ನ ಪ್ರೆಸ್ ಮಾಡಿದ್ರು ಸಹ ಅದು ಗಾಡಿ ಮುಂದೆ ಅಷ್ಟು ಫಾಸ್ಟ್ ಆಗಿ ಹೋಗ್ತಲ್ಲ. ಅದಕ್ಕಾಗಿ ನಾನು ಮತ್ತೊಮ್ಮೆ ಡೌನ್ ಶಿಫ್ಟ್ ಮಾಡ್ಬೇಕು. ಕ್ಲಚ್ ಪ್ರೆಸ್ ಮಾಡಿದೆ, ಥರ್ಡ್ ಗೇರ್ ಶಿಫ್ಟ್ ಮಾಡಿದೆ, ಈಗ ರೇಸ್ ಪೆಡಲ್ ಪ್ರೆಸ್ ಮಾಡ್ತೀನಿ. ಸೊ ಇವಾಗ ನೋಡಿ ಗಾಡಿ ಓಡ್ಲಿಕ್ಕೆ ಶುರು ಆಯ್ತು, ಅಂದ್ರೆ ರೆಸ್ಪಾನ್ಸ್ ಸಿಗ್ತಾ ಇದೆ, ರೇಸ್ ಪೆಡಲ್ಗೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಅಂದ್ರೆ ಇದರ ಅರ್ಥ ಈಗ ನನಗೆ ಥರ್ಡ್ ಗೇರ್ ರೈಟ್ ಇದೆ. ಸೊ ಇವಾಗ ನಾನು ಮತ್ತೆ ಗೇರ್ನ ಅಪ್ ಶಿಫ್ಟ್ ಮಾಡಬೇಕು. ಫೋರ್ತ್ ಗೇರ್ಗೆ ಅಪ್ ಶಿಫ್ಟ್ ಮಾಡ್ತೇನೆ. ಕ್ಲಚ್ ಪ್ರೆಸ್ ಮಾಡಿದೆ, ಫೋರ್ತ್ ಗೇರ್ಗೆ ಎಂಗೇಜ್ ಮಾಡಿದೆ. ಸೊ ಈಗ ಮತ್ತೆ ನಾನು ರೇಸ್ ಪೆಡಲ್ ಪ್ರೆಸ್ ಮಾಡ್ತಾ ಮೂವ್ ಮಾಡ್ತೇನೆ. ಸೊ ಇವಾಗ ಮತ್ತೆ ಎಂಜಿನ್ ಸೌಂಡ್ ಇನ್ಕ್ರೀಸ್ ಆಗ್ತಾ ಇದೆ, ಎಂಜಿನ್ ಸೌಂಡ್ ಹೆಚ್ಚಾಗ್ತಾ ಇದೆ. ರೇಸ್ ಪೆಡಲ್ ಅಲ್ಲೂ ಕೂಡ ತುಂಬಾನೇ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ. ಸ್ವಲ್ಪ ಪ್ರೆಸ್ ಮಾಡಿದ್ರು ಸಹ ಗಾಡಿ ಓಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದಕ್ಕೆ ನಾನು ಏನು ಮಾಡ್ತೇನೆ, ಕ್ಲಚ್ ಪ್ರೆಸ್ ಮಾಡಿದೆ, ನೆಕ್ಸ್ಟ್ ಗೇರ್ಗೆ ಅಪ್ ಶಿಫ್ಟ್ ಮಾಡಿದೆ. ಈಗ ಫಿಫ್ತ್ ಗೇರ್ ಅಲ್ಲಿ ಗಾಡಿ ಮೂವ್ ಆಗ್ತಾ ಇದೆ. ಸೊ ಈ ರೀತಿಯಾಗಿ ನಾವು ಎಂಜಿನ್ ಬಿಹೇವಿಯರ್ ನೋಡ್ಕೊಂಡ್ಬಿಟ್ಟು ಸಹ ಗಾಡಿಯಲ್ಲಿ ಸರಿಯಾದ ಟೈಮ್ಗೆ ಸರಿಯಾದ ಗೇರ್ ಅನ್ನ ನಾವು ಅಪ್ ಶಿಫ್ಟ್ ಡೌನ್ ಶಿಫ್ಟ್ ಮಾಡಬೇಕು. ಆಕ್ಚುಲಿ ಪ್ರೋ ಡ್ರೈವರ್ಸ್, ಎಕ್ಸ್ಪೀರಿಯನ್ಸ್ ಡ್ರೈವರ್ಸ್ ಮಾಡೋದು ಇದೇನೆ. ಅವರು ಯಾವುದೇ ರೀತಿಯಾಗಿ ಸ್ಪೀಡೋಮೀಟರ್ ಆಯಿತು ಅಥವಾ ಟೆಕೋಮೀಟರ್ ಆಯ್ತು, ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಲ್ಲ. ಸೊ ಗಾಡಿನ ನಾನು ಟರ್ನ್ ಮಾಡ್ಕೋತೇನೆ. ಈಗ ಹಿಂದೆ ಕಾರ್ ಬರ್ತಾ ಇದೆ, ಸೊ ಎಲ್ಲ ರೀತಿಯಲ್ಲಿ ಗಮನ ಇರಬೇಕು ಡ್ರೈವಿಂಗ್ ಮಾಡುವಾಗ. ಹಿಂದ್ಗಡೆ ಮಿರರ್ ಅಲ್ಲೂ ಚೆಕ್ ಮಾಡ್ಕೋಬೇಕು, ಮುಂದ್ಗಡೆ ವೆಹಿಕಲ್ ಬರ್ತಾ ಇದೆಯಾ ಏನಾದ್ರೂ ಸ್ಟಾಪ್ ಮಾಡುವಾಗ. ಸೊ ಈಗ ಫಸ್ಟ್ ಗೇರ್ಗೆ ನಾನು ಈಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಗಾಡಿ ಸ್ಟಾಪ್ ಆಗಿದೆ. ಸೊ ಸ್ಟಾಪ್ ಆಗಿದೆ ಅಂದ್ರೆ ಯೂಶುವಲಿ ನಾವು ಫಸ್ಟ್ ಗೇರ್ ಅಲ್ಲಿ ಮೂವ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಮಗೆ ಎಂಜಿನ್ ಬಿಹೇವಿಯರ್ ಇಂದ ಹೇಗೆ ಗೊತ್ತಾಗುತ್ತೆ ಯಾವ ಟೈಮ್ನಲ್ಲಿ ಯಾವ ಗೇರ್ ಇರಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾನೀಗ ಸೆಕೆಂಡ್ ಗೇರ್ಗೆ ಹಾಕಿ ಅಥವಾ ಸೆಕೆಂಡ್ ಗೇರ್ ಹಾಕಿ ಮೂವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಅಂದ್ರೆ ಈಗ ಸೆಕೆಂಡ್ ಗೇರ್ಗಿದೆ, ನ್ಯೂಟ್ರಲ್ ಇದು ಸೆಕೆಂಡ್ ಗೇರ್ ಹಾಕಿ ಕ್ಲಚ್ ಪ್ರೆಸ್ ಮಾಡ್ತಾ ಸ್ವಲ್ಪ ನಾನು ಇನ್ಕ್ರೀಸ್ ಮಾಡ್ಲಾಗ ರೇಸ್ ಪೆಡಲ್ನ ಇನ್ಕ್ರೀಸ್ ಮಾಡ್ತಾ ಪ್ರೆಸ್ ಮಾಡ್ಲಿಕ್ಕೆ ಗಾಡಿ ಮೂವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಈಗ ನೀವು ನೋಡ್ಬೋದು ಏನಾಗ್ತಿದೆ ಅಂದ್ರೆ ಗಾಡಿ ಬಂದ್ಬಿಟ್ಟು ವೈಬ್ರೇಟ್ ಆಗ್ತಾ ಇದೆ, ಎಂಜಿನ್ ಸ್ಟ್ರಗಲ್ ಮಾಡ್ತಾ ಇದೆ, ಅಂದ್ರೆ ಮುಂದೆ ಹೋಗ್ಲಿಕ್ಕೆ ಸ್ಟ್ರಗಲ್ ಮಾಡ್ತಾ ಇದೆ. ಸೊ ಇದ್ರ ಅರ್ಥ ಏನಂದ್ರೆ ಸೆಕೆಂಡ್ ಗೇರ್ ಅಲ್ಲಿ ಈಗ ಪವರ್ ಸಾಕಾಗ್ತಲ್ಲ ಗಾಡಿ ಮೂವ್ ಆಗ್ಲಿಕ್ಕೆ. ಸೊ ಅದಕ್ಕೆ ನಾವೇ ಮಾಡ್ತೀನಿ, ಫಸ್ಟ್ ಗೇರ್ಗೆ ಶಿಫ್ಟ್ ಮಾಡ್ತೇನೆ. ಫಸ್ಟ್ ಗೇರ್ಗೆ ಎಂಗೇಜ್ ಮಾಡಿದೆ, ಕ್ಲಚ್ ಪೆಡಲ್ ನಿಧಾನವಾಗಿ ಬಿಡ್ತೇನೆ. ಸೊ ರೇಸ್ ಪೆಡಲ್ ಪ್ರೆಸ್ ಮಾಡ್ತೇನೆ. ಈಗ ನೋಡಿ ಗಾಡಿ ಬಂದ್ಬಿಟ್ಟು ತುಂಬಾ ಆರಾಮವಾಗಿ ಮೂವ್ ಆಯ್ತು, ಪಿಕಪ್ ತಗೋತು. ಹೀಗೆ ಈಗ ಸೆಕೆಂಡ್ ಗೇರಿಗೆ ಶಿಫ್ಟ್ ಮಾಡಿದೀನಿ ನಾನು. ನೆಕ್ಸ್ಟ್ ಬಂದ್ಬಿಟ್ಟು ಈಗ ಎಂಜಿನ್ ಆವಾಜ್ ನೋಡಿ ನಿಮ್ಗೆ ಕೇಳಿಸ್ತಾ ಇರ್ಬೋದು, ತುಂಬಾ ಸೌಂಡ್ ಬರ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಅದಕ್ಕೆ ಅವಾಗ ಏನ್ ಮಾಡ್ಬೇಕಂದ್ರೆ ನಾವು ಮತ್ತೆ ಅಪ್ ಶಿಫ್ಟ್ ಮಾಡ್ಬೇಕಂತ ಅದರ ಅರ್ಥ. ಅಂದ್ರೆ ಸೆಕೆಂಡ್ ಗೇರ್ ಇಂದ ಥರ್ಡ್ ಗೇರ್ಗೆ ಅಪ್ ಶಿಫ್ಟ್. ಈಗ ಮೂರನೇ ಗೇರ್ ಅಲ್ಲಿ ನಾನು ಗಾಡಿನ ಡ್ರೈವ್ ಮಾಡ್ತಾ ಇದ್ದೇನೆ. ಸೊ ಈಗ ನೋಡ್ಬೋದು ರೇಸ್ ಪೆಡಲ್ ಒಂದು ಚೂರು ಸಹ ಪ್ರೆಸ್ ಮಾಡಿದ್ರು ಸಹ ನನಗೆ ಗಾಡಿ ತುಂಬಾನೇ ಫಾಸ್ಟ್ ಆಗಿ ಓಡೋ ರೀತಿ, ಮತ್ತೆ ಸೌಂಡ್ ನೋಡಿ ತುಂಬಾ ಇನ್ಕ್ರೀಸ್ ಆಗ್ತಾ ಇದೆ. ಇದರ ಅರ್ಥ ಎಂಜಿನ್ ಪರ್ಫಾರ್ಮೆನ್ಸ್ಗೆ ಅಂದ್ರೆ ಅದರ ಶಕ್ತಿಗೆ ಈಗ ಥರ್ಡ್ ಗೇರ್ ಅಲ್ಲಿ ಇರುವಂತ ಪವರ್ ಜಾಸ್ತಿನೇ ಟಾರ್ಕ್ ಜನರೇಟ್ ಆಯ್ತು. ಅಂದ್ರೆ ಅದರ ಅರ್ಥ ನೆಕ್ಸ್ಟ್ ಅಪ್ ಶಿಫ್ಟ್ ಮಾಡಿ ಫೋರ್ತ್ ಗೇರ್ಗೆ ಶಿಫ್ಟ್ ಮಾಡ್ಬೇಕಂತ ನಾವು ಅರ್ಥ ಮಾಡ್ಕೋಬೇಕು. ಈಗ ಫೋರ್ತ್ ಗೇರ್ ಅಲ್ಲಿ ಇದೆ, ಗಾಡಿ ಮೂವ್ ಆಗ್ತಾ ಇದೆ, ಎಂಜಿನ್ ಸೌಂಡ್ ಬಂತು ಸ್ವಲ್ಪ ಹಂತವಾಗಿ ಸೌಂಡ್ ಇನ್ಕ್ರೀಸ್ ಆಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಅಂದ್ರೆ ನಾವು ಅಪ್ ಶಿಫ್ಟ್ ಮಾಡ್ಬೇಕಂತ ಅರ್ಥ. ಸೊ ಕ್ಲಚ್ ಪ್ರೆಸ್ ಮಾಡಿದೆ, ಫಿಫ್ತ್ ಗೇರ್ಗೆ ಶಿಫ್ಟ್ ಮಾಡಿದೆ. ಈಗ ಆರಾಮ್ಸೆ ಗಾಡಿ ಯಾವುದೇ ರೀತಿಯ ಸೌಂಡ್ ಅಂದ್ರೆ ನಾಯ್ಸಿ ತರ ಸೌಂಡ್ ಕೇಳಿಸ್ತೇನೆ, ಆರಾಮ್ಸೆ ಅದರ ಆಸ್ ಯೂಶುವಲ್ ಸೌಂಡ್ ಏನಿರ್ತದೆ ಆ ಸೌಂಡ್ ಅಲ್ಲೇ ಗಾಡಿ ಮೂವ್ ಆಗ್ತಾ ಇದೆ. ಸೊ ಇದರ ಅರ್ಥ ನಾವು ಕರೆಕ್ಟ್ ಆಗಿ ಗೇರ್ ಅನ್ನ ಎಂಗೇಜ್ ಮಾಡಿದೀವಿ ಈ ಟೈಮ್ ನಲ್ಲಿ ಅಂತ ತಿಳ್ಕೋಬೇಕು. ಇನ್ ಕೇಸ್ ಏನಾದರೂ ಗೇರ್ ಡೌನ್ ಶಿಫ್ಟ್ ಮಾಡೋ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ರೇಸ್ ಪೆಡಲ್ ನಾವು ಎಷ್ಟೇ ರೇಸ್ ಕೊಡ್ತಾ ಹೋದ್ರೆ ಗಾಡಿ ಮೂವ್ ಆಗಲ್ಲ, ಅಂದ್ರೆ ಕ್ವಿಕ್ ಆಗಿ ಮೂವ್ ಆಗಲ್ಲ, ಅಂದ್ರೆ ಫಾಸ್ಟ್ ಆಗಿ ಅಷ್ಟೇ ಅದೇ ಸ್ಪೀಡಲ್ಲಿ ಏನ್ ಮೂವ್ ಆಗ್ತಾ ಇರುತ್ತೋ ಆ ಸ್ಪೀಡಲ್ಲೇ ಮೂವ್ ಆಗಲ್ಲ. ಅವಾಗ ನಾವು ಡೌನ್ ಶಿಫ್ಟ್ ಮಾಡ್ಬೇಕಂತ ಅರ್ಥ. ಈಗ ನಾನು ಒಂದು ಸ್ಲೋ ಮಾಡ್ತೇನೆ, ಬ್ರೇಕ್ ಹಾಕ್ಬಿಟ್ಟು 30 ಕಿಲೋಮೀಟರ್ ತಗೊಂಡ್ಬರ್ತೇನೆ, ಫಿಫ್ತ್ ಗೇರ್ಲೆ ಮೂವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಅವಾಗ ಏನಾಗುತ್ತೆ ನೋಡಿ, ನಿಮಗೆ ಗೊತ್ತಾಗ್ತಿರ್ಬೋದು, ಎಂಜಿನ್ ಬಂದ್ಬಿಟ್ಟು ವೈಬ್ರೇಟ್ ಆಗ್ತಾ ಇದೆ, ಗಾಡಿನ ಸಹ ಸ್ವಲ್ಪ ವೈಬ್ರೇಟ್ ಫೀಲ್ ತರ ಆಗ್ತಾ ಇದೆ. ಇದರ ಅರ್ಥ ಏನಂತ ಹೇಳಿದ್ರೆ ಇನ್ನು ನಮಗೆ ಗೇರ್ನ ಅವಶ್ಯಕತೆ ಇದೆ, ಡೌನ್ ಶಿಫ್ಟ್ ಮಾಡೋ ಅವಶ್ಯಕತೆ ಇದೆ. ಎಂಜಿನ್ಗೆ ಪವರ್ ಸಾಕಾಗ್ತಾ ಇಲ್ಲ ಫಿಫ್ತ್ ಗೇರ್ದು, ಅಂದ್ರೆ ಡೌನ್ ಶಿಫ್ಟ್ ಮಾಡಬೇಕು. ಸೊ ಅದಕ್ಕೆ ನಾನು ಏನ್ ಮಾಡ್ತೇನೆ, ಒಂದು ಫೋರ್ತ್ ಗೇರ್ಗೆ ಡೌನ್ ಶಿಫ್ಟ್ ಮಾಡ್ಬಿಟ್ಟು ಮೂವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ.
ಇವಾಗಲೂ ಸಹ ನಾನು ರೇಸ್ ಪೆಡಲ್ ಪ್ರೆಸ್ ಮಾಡ್ತಾ ಇದ್ದೀನಿ, ಬಟ್ ಗಾಡಿ ಅಷ್ಟೊಂದು ಫಾಸ್ಟ್ ಆಗಿ ಮೂವ್ ಆಗ್ತಾ ಇಲ್ಲ. ಅಂದ್ರೆ ಈಗಲೂ ನನಗೆ ಅನುಭವ ಅನಿಸ್ತಾ ಇದೆ, ಸ್ವಲ್ಪ ಶೇಕಿ ಆಗ್ತಾ ಇದೆ, ಅಂದ್ರೆ ವೈಬ್ರೇಟ್ ಆಗ್ತಾ ಇದೆ. ಸೊ ಅದಕ್ಕೆ ಏನ್ ಮಾಡ್ತೀನಿ, ನಾನು ಕ್ಲಚ್ ಪ್ರೆಸ್ ಮಾಡಿ ಥರ್ಡ್ ಗೇರ್ಗೆ ಡೌನ್ ಶಿಫ್ಟ್ ಮಾಡ್ತೇನೆ. ಈಗ ರೇಸ್ ಪೆಡಲ್ ಸ್ವಲ್ಪ ಪ್ರೆಸ್ ಮಾಡ್ತೇನೆ, ಅಂದ್ರೆ ಲೈಟ್ ಆಗಿ ರೇಸ್ ಪೆಡಲ್ನ ಪ್ರೆಸ್ ಮಾಡ್ಬೇಕು ನಾವು ಯಾವಾಗಲೂ. ಸೊ ಇವಾಗ ನೋಡಿ ನಮಗೆ ಗಾಡಿ ಬಂದ್ಬಿಟ್ಟು ಆರಾಮವಾಗಿ ಗಾಡಿ ಮೂವ್ ಆಗ್ತಾ ಇದೆ, ಅಂದ್ರೆ ಪಿಕಪ್ ತಗೊಂಡು ಗಾಡಿ ಮೂವ್ ಆಗ್ತಾ ಇದೆ. ಸೊ ಥರ್ಡ್ ಗೇರು ಆ ಟೈಮಲ್ಲಿ ರೈಟ್ ಆಗಿತ್ತಂತ. ಸೊ ಈಗ ಎಂಜಿನ್ ಸೌಂಡ್ ಅಂತ ಸ್ವಲ್ಪ ಇನ್ಕ್ರೀಸ್ ಆಗ್ತದೆ, ಹೆಚ್ಚಾಗ್ತದೆ. ಇದರ ಅರ್ಥ ಅಂದ್ರೆ ಎಂಜಿನೇ ನಮ್ಗೆ ಹೇಳ್ತಾ ಇದೆ ನೆಕ್ಸ್ಟ್ ಗೇರ್ಗೆ ಅಪ್ ಶಿಫ್ಟ್ ಮಾಡಿ ಅಂತಂದ್ರೆ ಫೋರ್ತ್ ಗೇರ್ಗೆ ಅಪ್ ಶಿಫ್ಟ್ ಮಾಡಿದೆ. ನಾನು ಕ್ಲಚ್ ಪ್ರೆಸ್ ಮಾಡಿದೆ, ಫೋರ್ತ್ ಗೇರ್ಗೆ ಎಂಗೇಜ್ ಮಾಡಿದೆ. ಸೊ ಇದೇ ರೀತಿಯಾಗಿ ನಾವು ಎಂಜಿನ್ನ ಬಿಹೇವಿಯರ್ ಅದು ಯಾವ ರೀತಿಯಾಗಿ ನಮಗೆ ರೆಸ್ಪಾನ್ಸ್ ಕೊಡುತ್ತೆ, ಅಂದ್ರೆ ರೇಸ್ ಪೆಡಲ್ ರೆಸ್ಪಾನ್ಸ್ ಇರ್ಬೋದು, ಸ್ವಲ್ಪ ಪ್ರೆಸ್ ಮಾಡಿದ್ರು ಗಾಡಿ ಓಡುತ್ತೆ ಅನ್ನೋ ಅಂತ ಅನ್ಸಿದ್ರೆ ನಮಗೆ, ಮತ್ತೆ ಎಂಜಿನ್ಸ್ ಬಂದ್ಬಿಟ್ಟು ತುಂಬಾ ಸೌಂಡ್ ನಾಯ್ಸಿಯಾಗಿ ಸೌಂಡ್ ಕ್ರಿಯೇಟ್ ಮಾಡ್ತಿದೆ ಆ ಗೇರಲ್ಲಿ ಅಂತಂದ್ರೆ ನಾವು ಇಮಿಡಿಯೇಟ್ ಆಗಿ ಅಪ್ ಶಿಫ್ಟ್ ಮಾಡ್ಬೇಕಂತ ಅರ್ಥ. ಈಗ 4th ಇಂದ 5th ಗೆ ಗೇರ್ ಎಂಗೇಜ್ ಮಾಡಿದೆ. ಸೊ ಗಾಡಿ ಬಂದ್ಬಿಟ್ಟು ಆಸ್ ಯೂಸ್ವಲ್ ನಾರ್ಮಲ್ ಸೌಂಡ್ ಇಂದ ಗಾಡಿ ಮೂವ್ ಆಗ್ತಾ ಇದೆ. ಇಷ್ಟೇ ಸ್ನೇಹಿತರೆ, ಎಂಜಿನ್ ಬಿಹೇವಿಯರ್ ನೋಡ್ಕೊಂಡ್ಬಿಟ್ಟು ನಾವು ಗೇರನ್ನ ಅಪ್ ಶಿಫ್ಟ್ ಡೌನ್ ಶಿಫ್ಟ್ ಮಾಡ್ಬೋದು. ಗೇರ್ ಟಿಪ್ಸ್ ಅನ್ನ ಸ್ವಲ್ಪ ಕೊಡ್ಲಿಕ್ಕೆ ನಿಮ್ಗೆ ಇಷ್ಟಪಡ್ತೇನೆ. ಯಾವಾಗಲೂ ಗೇರ್ ಚೇಂಜ್ ಮಾಡುವಾಗ ನಾವು ಪೂರ್ತಿಯಾಗಿ ಕ್ಲಚ್ ಅನ್ನ ಪ್ರೆಸ್ ಮಾಡಿರ್ಬೇಕು. ಅಂದ್ರೆ ಈ ರೀತಿಯಾಗಿ ಪೂರ್ತಿಯಾಗಿ ಕ್ಲಚ್ ಅನ್ನ ಪ್ರೆಸ್ ಮಾಡಿಬಿಟ್ಟೆ ನಾವು ಗೇರ್ ಅನ್ನ ಶಿಫ್ಟ್ ಮಾಡಬೇಕು. ಹಾಗೆ ಗೇರ್ ಶಿಫ್ಟ್ ಮಾಡುವಾಗ ಆ ಗೇರ್ ಲಿವರ್ ಜೊತೆ ನಾವು ಯಾವತ್ತೂ ಫೈಟ್ ಮಾಡಕ್ ಹೋಗ್ಬಾರ್ದು. ಅಂದ್ರೆ ಜಸ್ಟ್ ಸ್ಮೂತ್ ಆಗಿ ಗೇರ್ ಶಿಫ್ಟಿಂಗ್ ಮಾಡಬೇಕು. 1-2 ಬೆರಳಲ್ಲೇ ನಾವು ಗೇರ್ ಶಿಫ್ಟಿಂಗ್. ಹಾಗೆ ಗೇರ್ ಶಿಫ್ಟಿಂಗ್ ಅತಿ ಕ್ವಿಕ್ ಆಗಿ, ಅಂದ್ರೆ ತುಂಬಾ ಕ್ವಿಕ್ ಆಗಿ ಮಾಡ್ಬೇಕು. ಅಂದ್ರೆ ಆಲ್ಮೋಸ್ಟ್ ಏನಂದ್ರೆ 1-2 ಸೆಕೆಂಡ್ ಸಾಕಾಗುತ್ತೆ ಗೇರ್ ಶಿಫ್ಟ್ ಮಾಡ್ಲಿಕ್ಕೆ. ಲೇಟ್ ಮಾಡಬಾರ್ದು. ಲೇಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಗಾಡಿ ಸ್ಪೀಡ್ ಬಂದ್ಬಿಟ್ಟು ಕಡಿಮೆ ಆಗುತ್ತೆ. ಸೊ ನಾವು ನೆಕ್ಸ್ಟ್ ಅಪ್ ಶಿಫ್ಟ್ ಮಾಡಿದ್ರು ಅದು ಯೂಸ್ ಆಗೋದಿಲ್ಲ, ಮತ್ತೆ ನಾವು ಡೌನ್ ಶಿಫ್ಟ್ ಮಾಡಿ ಗಾಡಿನ ಮೂವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಾವೇನಾದ್ರೂ ಗಾಡಿ ಫಾರ್ವರ್ಡ್ ಮೂಡಲ್ಲ, ಅಂದ್ರೆ ಮುಂದೆ ಹೋಗ್ತಿರುವಾಗ ಏನಾದ್ರೂ ಸ್ಟಾಪ್ ಮಾಡಿ ನಾವು ರಿವರ್ಸ್ ತಗೊಳ್ಳೋ ಚಾನ್ಸಸ್ ಬರ್ತದೆ. ಅಂದ್ರೆ ಗಾಡಿನ ಕಂಪ್ಲೀಟ್ ಆಗಿ ಸ್ಟಾಪ್ ಆದ್ಮೇಲೆ ನಾವು ರಿವರ್ಸ್ ಗೇರ್ಗೆ ಎಂಗೇಜ್ ಮಾಡಬೇಕು. ಆಕ್ಚುಲಿ ನೀವು ಗಾಡಿ ಮೂವ್ ಆಗುವಾಗ ರಿವರ್ಸ್ ಗೇರ್ಗೆ ಅದು ಬೀಳಲ್ಲ, ಬಟ್ ಏನಂತಂದ್ರೆ ಗಾಡಿ ಸ್ಲೋ ಇದ್ದಾಗ, ಅಂದ್ರೆ ಒಂದು 5 ಕಿಲೋಮೀಟರ್ 10 ಕಿಲೋಮೀಟರ್ ಒಳಗಡೆ ಸ್ಪೀಡಲ್ಲಿ ಇದ್ದಾಗ ನಾವು ನಿಲ್ಲಿಸ್ತಾ ಇದ್ದಾಗ ಬೀಳೋ ಚಾನ್ಸಸ್ ಇರುತ್ತೆ. ಅದರಿಂದ ಏನಾಗುತ್ತೆ, ಗೇರ್ ಲಿವರ್ಗೆ ಹೊಡೆತ ಬೀಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ರಿವರ್ಸ್ ಗೇರ್ ಶಿಫ್ಟ್ ಮಾಡ್ಕೊಂಡ್ರೆ ಗಾಡಿ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿರ್ಬೇಕು, ಅವಾಗ ನಾವು ರಿವರ್ಸ್ ಗೇರ್ಗೆ ಎಂಗೇಜ್ ಮಾಡಬೇಕು. ಸ್ನೇಹಿತರೆ ನೋಡಿದ್ರಲ್ಲ, ಎಂಜಿನ್ ಬಿಹೇವಿಯರ್ ನ ನೋಡ್ಕೊಂಡ್ಬಿಟ್ಟು ರೇಸ್ ಪೆಡಲ್ ರೆಸ್ಪಾನ್ಸ್ ನೋಡ್ಕೊಂಡ್ಬಿಟ್ಟು ನಾವು ಗೇರ್ ಅನ್ನ ಅಪ್ ಶಿಫ್ಟ್ ಮಾಡೋದು ಡೌನ್ ಶಿಫ್ಟ್ ಮಾಡೋದು ಕಲ್ತಿದ್ವಿ ಅನ್ಕೋತೀನಿ. ಈ ವಿಡಿಯೋ ಲೈಕ್ ಆದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಮ ಯಾರಾದ್ರೂ ಫ್ಯಾಮಿಲಿ ಅವ್ರಿಗೆ ಡ್ರೈವಿಂಗ್ ಕಲಿತಾ ಇದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋದಿಂದ ಅವರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ. ಹಾಗೆ ಸ್ನೇಹಿತರಿಗೆ ಚಾನಲ್ಗೆ ಹೊಸಬರಾದ್ರೆ ನೀವು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ. ಯಾಕಂದ್ರೆ ಇದೇ ರೀತಿಯ ವಿಡಿಯೋ ಸೀರೀಸ್ ನಾನು ರಿಲೀಸ್ ಮಾಡೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮ ದಿನ ಶುಭವಾಗಿರಲಿ. ಜೈ ಹಿಂದ್.